ನೋಡಿ, ಶಬರಿಮಲೆಯಲ್ಲಿ ಒಂದು ಕಡೆ ಈ ಥರ ಯದ್ವಾ ತದ್ವಾ ಭಕ್ತ ಸಾಗರ ಸೇರಿದರೆ ಮತ್ತೊಂದು ಕಡೆ ಶಬರಿಮಲೆಯಲ್ಲಿ ಈಗ ಹೊಸ ವೈರಸ್ನ ಭೀತಿ ಕೂಡ ಶುರುವಾಗಿದೆ. ತುಂಬ ಆತಂಕದ ವಿಚಾರ. ಭಕ್ತರಿಗೆ ಡೆಡ್ಲಿ ಅಮೀಬಾ ಸೋಂಕಿನ ಆತಂಕ ಶುರುವಾಗಿದೆ. ಮೆದುಳು ತಿನ್ನುವ ಅಮೀಬಾ ರೋಗದ ಹಾವಳಿ ಶಬರಿಮಲೆಯಲ್ಲಿ. ಅದನ್ನು ನೆಗ್ಲೇರಿಯಾ ಪೌಲೇರಿ ಅಂತ ಕರೀತಾರೆ. ನೆಗ್ಲೇರಿಯಾ ಪೌಲೇರಿ ಆತಂಕದ ಮಧ್ಯೆಯೂ ಭಕ್ತ ಸಾಗರ. ಆಮೇಲೆ ಕೇರಳ ಸರ್ಕಾರ ಕೆಲವು ಗೈಡ್ಲೈನ್ಸ್ಗಳನ್ನ ಕೊಟ್ಟಿದೆ ಬರ್ತಕ್ಕಂಥ ಭಕ್ತಾದಿಗಳಿಗೆ. ಏನಂದರೆ, ನೀವು ಪಂಪಾದಲ್ಲಿ ಮುಳುಗುವಾಗ ನಿಮ್ಮ ಮೂಗು ನೀರಿನಲ್ಲಿ ಮುಳುಗೋದು ಬೇಡ, ಅಥವಾ ತಲೆ ತನಕ ಸ್ನಾನ ಮಾಡಿ ಸಾಕು. ತಲೆ, ಮೂಗು, ಬಾಯಿ, ಕಣ್ಣು ಇದ್ರ ಮುಖಾಂತರನೇ ನಿಮಗೆ ಅಮೀಬಾ ದೇಹಕ್ಕೆ ಹೊಕ್ಕುತ್ತೆ. ತಲೆ ಮುಳುಗಿಸ್ಬೇಡಿ ಅಂತ ಒಂದು ಹೇಳಿದ್ದಾರೆ. ಈಗ ಕರ್ನಾಟಕಕ್ಕೂ ಕೂಡ ಈ ಡೆಡ್ಲಿ ಅಮೀಬಾ ವೈರಸ್ನ ಟೆನ್ಷನ್ ಶುರುವಾಗಿದೆ. ರಾಜ್ಯ ಆರೋಗ್ಯ ಇಲಾಖೆ ಕೂಡ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಬಟ್ ಏನೇ ಹೇಳಿದ್ರು ಜನ ಕೇಳಲ್ಲ. ಅವ್ರು ಹೋಗೇ ಹೋಗ್ತಾರೆ. ಅಯ್ಯಪ್ಪನ ದರ್ಶನ ಮಾಡಿದ್ರೆ ಏನೂ ಆಗಲ್ಲ ನಮಗೆ ಅಂತೆಲ್ಲ ಹೇಳ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಒಂದು ಕಡೆ ಶಬರಿಮಲೆಯಲ್ಲಿ ಭಕ್ತ ಸಾಗರ, ನಿಲಕ್ಕಲ್ನಲ್ಲೇ ಪಾರ್ಕಿಂಗ್ ಸಿಗ್ತಾ ಇಲ್ಲ 2-3 ಗಂಟೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಪಂಪಾಗೆ ಬರೋ ರೀತಿ ಹೇಗೆ? ಪಂಪಾದಲ್ಲಿಯೂ ಕೂಡ ಹೆಜ್ಜೆ ಇಡೋದಕ್ಕೆ ಜಾಗ ಇಲ್ಲ. ಅಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗೋದು, ಇದೆಲ್ಲದರ ನಡುವೆ ಈ ಮೆದುಳು ತಿನ್ನುವ ಅಮೀಬಾ ರೋಗದ ಭೀತಿ ಹೇಗಿದೆ ಈಗ ಪರಿಸ್ಥಿತಿ ಶಬರಿಮಲೆಯಲ್ಲಿ ಅಂತ? ಅರವಿಂದ, ಪರಿಸ್ಥಿತಿ ಏನು ಬಹಳ ಭಿನ್ನವಾಗಿಲ್ಲ. ಕಳೆದ 2 ದಿನಗಳಿಂದ ಯಾವ ರೀತಿ ಪರಿಸ್ಥಿತಿ ಇತ್ತು ಅದೇ ಪರಿಸ್ಥಿತಿ ಈಗಲೂ ಕೂಡ ಮುಂದುವರಿತಾ ಇರುವಂಥದ್ದು. ಮಕರವಿಳಕ್ಕು ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವೆಂಬರ್ 16ನೇ ತಾರೀಕು ದೇವಾಲಯ ಓಪನ್ ಆಗಿದೆ. ದೇವಾಲಯ ಓಪನ್ ಆದಂಥ ಹಿನ್ನೆಲೆಯಲ್ಲಿ ಈ ಸಂದರ್ಭಗಳಲ್ಲಿ, ಅಂದರೆ ಈ ಸೀಸನ್ ಏನಿದೆ, ಈ ಸೀಸನಲ್ಲಿ ದೇವರ ದರ್ಶನವನ್ನು ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ ಎನ್ನುವಂಥ ನಂಬಿಕೆ ಇರುವಂಥ ಕಾರಣಕ್ಕಾಗಿ ಮಾಲಾಧಾರಿಗಳೆಲ್ಲರೂ ಕೂಡ ಕೇವಲ ಕೇರಳ ಮಾತ್ರ ಅಲ್ಲ, ದಕ್ಷಿಣ ಭಾರತದ ಬಹುತೇಕ ಎಲ್ಲ ರಾಜ್ಯಗಳು ಜೊತೆಗೆ ಮುಂಬೈ ಸೇರಿದಂತೆ ಎಲ್ಲ ಭಾಗಗಳಿಂದಲೂ ಕೂಡ ಶಬರಿಮಲೆಗೆ ಸಾಮಾನ್ಯವಾಗಿ ಹೋಗೋದುಂಟು. ಈ ಬಾರಿಯೂ ಕೂಡ ಅದೇ ನಿಟ್ಟಿನಲ್ಲಿ ಜನ ಹೋಗ್ತಾ ಇದ್ದಾರೆ. ಬಟ್ ಆದರೆ ಒಂದಷ್ಟು ಅಂದಾಜು ಏನಿತ್ತು, ಇಷ್ಟು ಜನ ಬರ್ಬೋದು ಅಂತೇಳಿ, ಆ ಅಂದಾಜನ್ನು ಮೀರಿ ಜನ ಹೋಗ್ತಾ ಇದ್ದಾರೆ. ಸೊ ಇದು ಈಗ ಒಂದಷ್ಟು ಸಮಸ್ಯೆಗಳಿಗೆ, ಜೊತೆಗೆ ಆ ಭಾಗದಲ್ಲಿ ಭಕ್ತಾದಿಗಳಿಗೂ ಕೂಡ ಸವಾಲುಗಳನ್ನು ಉಂಟು ಮಾಡ್ತಾ ಇರುವಂಥದ್ದು. ಕಳೆದ 20 ಗಂಟೆಗಳಲ್ಲೇ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಭಕ್ತರು ಶಬರಿಮಲೆಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಬರುವಂಥವರನ್ನ ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ ಅಲ್ಲಿನ ಸರ್ಕಾರಗಳಿಗೂ ಕೂಡ. ಕಳೆದ ವರ್ಷವೂ ಕೂಡ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಅನೇಕ ಸಮಸ್ಯೆಗಳು ಉದ್ಭವ ಆಗಿತ್ತು. ಅದಾದ ಬಳಿಕ ಒಂದಷ್ಟು ಬುಕ್ಕಿಂಗ್ ಸ್ಪಾಟ್ಗಳೇನಿದ್ವು ಇವುಗಳನ್ನು ಹೆಚ್ಚಿಗೆ ಮಾಡಿ ಅಲ್ಲಿರುವಂಥ ಬರುವಂಥ ಭಕ್ತರನ್ನ ನಿಯಂತ್ರಣ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳಾಗಿತ್ತು. ಬಟ್ ಆದರೆ ಒಂದು ವಿಚಾರ ಅಂತ ಹೇಳಿದ್ರೆ, ಸ್ಪಾಟ್ ಬುಕ್ಕಿಂಗು ಕೂಡ ಅವಕಾಶ ಕೊಟ್ಟಂತ ಕಾರಣಕ್ಕಾಗಿ ಈ ಪ್ರಮಾಣದ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕಾರಣ, ಒಂದು ದಿನಕ್ಕೆ 90,000 ಜನ, ಅಂದರೆ 70,000 ಜನ ಆನ್ಲೈನ್ ಬುಕ್ಕಿಂಗ್, 20,000ಕ್ಕೆ ಸ್ಪಾಟ್ ಬುಕ್ಕಿಂಗ್ಗಳಿಗೆ ಅವಕಾಶವನ್ನು ಕೊಡಲಾಗಿದೆ. ಬಟ್ ಆದರೆ ದೇವಸ್ಥಾನ ಆಡಳಿತ ಮಂಡಳಿಗೆ ಹೆಚ್ಚಿನ ಬುಕ್ಕಿಂಗ್ಗಳಿಗೆ ಅವಕಾಶ ನೀಡಿರುವಂಥ ಕಾರಣಕ್ಕಾಗಿ 20,000ಕ್ಕಿಂತ ಹೆಚ್ಚಿಗೆ ಸ್ಪಾಟ್ ಬುಕ್ಕಿಂಗ್ಗಳಿಗೆ ಬಂದಂಥವ್ರಿಗೆ ಜನ ಹೆಚ್ಚಾಗಿ ಬರ್ತಾ ಇದ್ದಾರೆ, ಭಕ್ತರು ಹೆಚ್ಚಾಗಿ ಬರ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಸ್ಪಾಟ್ ಬುಕ್ಕಿಂಗ್ಗಳಿಗೆ ಅವಕಾಶ ಕೊಡ್ತಾ ಇರುವಂಥ ಕಾರಣಕ್ಕಾಗಿ ಈ ಪ್ರಮಾಣದಲ್ಲಿ ಭಕ್ತರ ಸಂಖ್ಯೆ ಬರ್ತಾ ಇದೆ. ಸೊ ಅವರನ್ನು ಕಂಟ್ರೋಲ್ ಮಾಡುವಂಥದ್ದೇ ಬಹಳ ಅರಸಾಹಸ ಅನ್ನುವಂತಾಗಿದೆ. ಯಾಕಂದರೆ ನಿಲಕ್ಕಲ್ ಬಳಿಯೇ ಪಾರ್ಕಿಂಗ್ ಏನಿದೆ, ಆ ಪಾರ್ಕಿಂಗ್ನಿಂದ ನೇರವಾಗಿ ಪಂಪಕ್ಕೆ ಬರಬೇಕಾಗುತ್ತೆ. ನಿಲಕ್ಕಲ್ ಬಳಿಯೇ ಎಲ್ಲರೂ ಕೂಡ ಲಾಕ್ ಆಗ್ತಾ ಇರುವಂಥ ಕಾರಣಕ್ಕಾಗಿ ಅಲ್ಲೇ ಒಂದು 2-3 ಗಂಟೆಗಳ ಕಾಲ ಕಾಯಬೇಕಾದಂಥ ಪರಿಸ್ಥಿತಿ. ಅದಾದಮೇಲೆ ಪಂಪಾಗೆ ಬಂದು ಅಲ್ಲಿ ನೀರಲ್ಲಿ ಮುಳುಗಿ ವಾಪಸ್ ಹೋಗುವಂಥದ್ದಕ್ಕೆ ಜಾಗ ಸಾಲ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಒಂದು 4-5 ಗಂಟೆಗಳಿಗೆ ಹೆಚ್ಚು ಕಾಲ ಅಲ್ಲಿ ನಿಲ್ಲಬೇಕು. ಅರವಿಂದ್, ಎಲ್ಲರಿಗೂ ಕೂಡ ಗೊತ್ತಿದೆ, ಅದೇನು ಬಹಳ ಓಪನ್ ಫೀಲ್ಡ್ ಅಲ್ಲಿ ಇರುವಂಥ ದೇವಾಲಯ ಅಲ್ಲ, ಬೆಟ್ಟಗಳನ್ನು ಹತ್ತಿ ಹೋಗಬೇಕಿರುವಂಥ ಕಾರಣಕ್ಕಾಗಿ ಆ ಉದ್ದಕ್ಕೂ ಕೂಡ ಜನ ಹೆಚ್ಚಾಗಿ ನಿಲ್ತಾ ಇದ್ದಾರೆ. ಆ ರಸ್ತೆಗಳಲ್ಲೇ ಮಲಗಿ ಆ ದರ್ಶನವನ್ನ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಜನ ಕಾಯ್ತಾ ಇದ್ದಾರೆ. ಸೊ ಇದಕ್ಕೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಅನೇಕ ಭಕ್ತರಿಗೆ ನೀರು ಸಿಗ್ತಾ ಇಲ್ಲ, ಆಹಾರ ಸಿಗ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಅಸಮಾಧಾನಗಳು ಕೂಡ ಕೇಳಿ ಬರ್ತಾ ಇದ್ದವು. ಬಟ್ ಆದರೆ ಸರ್ಕಾರ ನಿಯಂತ್ರಣವನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಸರ್ಕಾರವೂ ಕೂಡ ಹೇಳ್ತಾ ಇದೆ, ಆದಷ್ಟು ಬರುವಂಥವರ ಸಂಖ್ಯೆಯನ್ನು ಕಡಿಮೆ ಮಾಡಿ ಅಂತೇಳಿ. ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹೋಗಿದ್ದಾರೆ. ಅವರು ಕೂಡ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಹಂಚ್ಕೊಳ್ತಾ ಇದ್ರು. ಯಾರು ಕೂಡ ಸದ್ಯಕ್ಕೆ ಬರುವಂಥದ್ದು ಬೇಡ, ಇಲ್ಲಿನ ಪರಿಸ್ಥಿತಿ ಸರಿಯಾಗಿಲ್ಲ. ಜೊತೆಗೆ ತಾವು ಹೇಳಿದಾಗೆ ಅಮೀಬಾದ ಪರಿಸ್ಥಿತಿ, ಅಂದರೆ ಮೆದುಳು ತಿನ್ನುವಂಥ ಅಮೀಬಾದ ಆತಂಕ ಕೂಡ ಇರುವಂಥ ಕಾರಣಕ್ಕಾಗಿ ಅಲ್ಲಿನ ರಾಜ್ಯ ಸರ್ಕಾರ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರವೂ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ಗಳು ಕೂಡ ಒಂದಷ್ಟು ನಿಯಮಗಳನ್ನು ಸೂಚನೆಯನ್ನು ಮಾಡಿದೆ. ಅಂದರೆ ಈ ರೀತಿಯಾಗಿ ನೀವು ಇರಬೇಕು ಅಂತೇಳಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಸೊ ಈ ಎಲ್ಲ ಆತಂಕಗಳ ನಡುವೆ ಈ ಇಷ್ಟೊಂದು ರಶ್ ಇರುವಂಥದ್ದು ಇದು ಇವತ್ತು ಕೂಡ ಮುಂದುವರಿಯುವಂಥ ಸಾಧ್ಯತೆ ಇದೆ. ಸೊ ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಅರವಿಂದ್, ಥ್ಯಾಂಕ್ ಯು ರಾಘು, ತಮ್ಮ ಎಲ್ಲ ಪರಿಸ್ಥಿತಿಯ ಮಾಹಿತಿಗಾಗಿ ಧನ್ಯವಾದ. ಸೊ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು ನಿಮಗೆ ವಿವರಿಸಿದ್ದೀವಿ. ಬಟ್ ಬಿ ಕೇರ್ಫುಲ್, ಪುಟ್ಟ ಮಕ್ಕಳು, ವಯೋವೃದ್ಧರು ಹುಷಾರಾಗಿರಿ. ಶರಣಮಯ್ಯಪ್ಪ ಭಕ್ತಾದಿಗಳು, ಅಯ್ಯಪ್ಪ ಸ್ವಾಮಿಗಳು, ದಯವಿಟ್ಟು ಪಂಪಾನಲ್ಲಿ ವಿಪರೀತ ರಶ್ ಐತೆ. ನಾವು ಎರ್ಮೆಲೆನಲ್ಲಿ ತಗೊಂಬಂದು ಕೂಡಾಕವ್ರೆ, ಇನ್ನ 24 ಅವರ್ ಆಗ್ತದೆ ಅಂತ
ದೇವ್ರ ದರ್ಶನ ಮಾಡೋದಿಕ್ಕೆ ದಯವಿಟ್ಟು ಸ್ವಾಮಿಗಳೆಲ್ಲ ಭಕ್ತಾದಿಗಳು ಸ್ವಲ್ಪ ಒಂದಿನ 2 ದಿನ ಲೇಟ್ ಆಗಿ ಬರ್ರಿ. ಸ್ವಾಮಿಯೇ ಶರಣಮಯ್ಯಪ್ಪ, ಶರಣಮಯ್ಯಪ್ಪ. ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿಗಳು ದಯವಿಟ್ಟು ಪಂಪಾನಲ್ಲಿ ವಿಪರೀತ ರಶ್ ಐತೆ. ನಾವು ಎರ್ಮೆಲೆನಲ್ಲಿ ತಗೊಂಬಂದು ಕೂಡಾಕವ್ರೆ. ಇನ್ನ 24 ಅವರ್ ಆಗ್ತದೆ ಅಂತ ದೇವ್ರ ದರ್ಶನ ಮಾಡೋದಿಕ್ಕೆ ದಯವಿಟ್ಟು ಸ್ವಾಮಿಗಳೆಲ್ಲ ಭಕ್ತಾದಿಗಳು ಸ್ವಲ್ಪ ಒಂದಿನ 2 ದಿನ ಲೇಟ್ ಆಗಿ ಬರ್ರಿ. ಸ್ವಾಮಿಯೇ ಶರಣಮಯ್ಯಪ್ಪ, ಶರಣಮಯ್ಯಪ್ಪ. ಸೊ ಇದು ಶಬರಿಮಲೆಯಲ್ಲಿ ಪರಿಸ್ಥಿತಿ. ಜನ, ನಾನು ಹೇಳಿದ್ನಲ್ಲ, ಇದು ಹೆಂಗೆ ಅಂತಂದರೆ ಸಡನ್ನಾಗಿ ಹೊರಡತಕ್ಕಂಥ ಪ್ಲ್ಯಾನ್ ಅಲ್ಲ. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ, ವೆಹಿಕಲ್ಗಳನ್ನ ಬುಕ್ ಮಾಡ್ಕೊಂಡಿರ್ತಾರೆ, ಇರುಮುಡಿ ಡೇಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಇವೆಲ್ಲ ಗುಂಪಾಗಿ ಹೋಗ್ತಕ್ಕಂಥದ್ದು, ಊರುಗಳಿಂದಲೇ ಬಸ್ಸಲ್ಲಿ ಹೋಗ್ತಾರೆ. ಹೀಗೆಲ್ಲ ಇರಬೇಕಾದ್ರೆ ಸಡನ್ನಾಗಿ ಇವತ್ತು ಬೇಡ ಒಂದು 3 ದಿನ ಬಿಟ್ಟು ಹೋಗೋಣ ಅಂತ ಮಾಡೋಕ್ಕಾಗಲ್ಲ. ಅಯ್ಯೋ ಬುಕ್ ಮಾಡಿಬಿಟ್ಟಿದ್ವಿ, ಕಷ್ಟನೋ ಸುಖನೋ ಹೋಗೋಣ ಅಂತ ಹೋಗ್ತಾರೆ. ಬಟ್ ಇವೆಲ್ಲ ಸಮಸ್ಯೆಗಳಿರೋದ್ರಿಂದ ಇನ್ನೂ ಯಾರು ಡೇಟ್ ಪ್ಲ್ಯಾನ್ ಮಾಡಿಲ್ಲ ಅಂಥವ್ರು ಸ್ವಲ್ಪ ತಡೆದು ಹೋಗೋದಕ್ಕೆ ಒಳ್ಳೆಯದು. ಯಾಕೆಂದರೆ ಇನ್ನೂ ಟೈಮ್ ಇದೆ ನಿಮಗೆ. ಮಕರ ಜ್ಯೋತಿ ಸಂಕ್ರಾಂತಿ ತನಕನೂ ಟೈಮ್ ಇದೆ. ಮಧ್ಯದಲ್ಲಿ ಯಾವಾಗಲಾದರೂ ಸ್ವಲ್ಪ ಪರಿಸ್ಥಿತಿ ಸುಧಾರಿಸಿದಾಗ ಹೋಗಿ ಬರುವಂತಹ ಪ್ಲ್ಯಾನನ್ನು ಮಾಡ್ಕೊಳ್ಳಿ.